ಅದಾನಿ ಕೇಸಲ್ಲೂ ಆಯಿತು. ಹೆಡೆನ್ಬರ್ಗ್ ಅಂದರು 70% ಬಿತ್ತು. ಅವ್ರ IPO ಎಲ್ಲ ಪೋಸ್ಟ್ಪೋನ್ ಮಾಡ್ಕೊಂಡ್ರು. ಅವ್ರು ಫಂಡ್ ರೈಸ್ ಮಾಡಕ್ಕೆ ರೆಡಿ ಇದ್ರು. ಕರೆಕ್ಟ್. ಓಕೆ, ಕೊನೆಗೆಲ್ಲ ಇನ್ವೆಸ್ಟಿಗೇಷನ್ ನಡೀತು. ಆ ಹೈಡೆನ್ಬರ್ಗ್ ಒಂದು ಫಾಲ್ತು ಕಂಪನಿ, ಶಾರ್ಟ್ ಮಾಡೋ ಕಂಪನಿ ಅಂತ ಗೊತ್ತಾಯ್ತು. ಇವತ್ತು ಆ ಕಂಪ್ನಿನೇ ಇಲ್ಲ. ಆ ಹೈಡೆನ್ಬರ್ಗ್ ಅನ್ನೋ ಕಂಪ್ನಿ ಗಾನ್. ಅದಾನಿ ಇವತ್ತಿಗೂ ಇದೆ. ಕರೆಕ್ಟ್. ಸೊ ಮತ್ತೆ ಅದಾನಿ ಶೇರ್ ಪ್ರೈಸ್ ವಾಪಸ್ ಅಲ್ಲಿಗೆ ಬಂತು. ಹೌದು. ಸೊ ಎ ಬ್ಯಾಡ್ ನ್ಯೂಸ್ ಕೆನಾಟ್ ಡೆಸ್ಟ್ರಾಯ್ ಎ ಗ್ರೇಟ್ ಕಂಪನಿ. ಒಂದು ದೊಡ್ಡ ಸಂಸ್ಥೆನ ಒಂದು ಕೆಟ್ಟ ವಿಷಯ ತುಳಿಯೋದಕ್ಕೆ ಸಾಧ್ಯನೇ ಇಲ್ಲ. ಒಂದಷ್ಟು ತಿಂಗಳು ಟರ್ಬುಲೆನ್ಸ್ ಇರಬಹುದು, ಅದು ಸಹಜ. ಆ ಟೆಂಪರರಿ ಕಷ್ಟ ಅವ್ರು ಅನುಭವಿಸಿ ಬಾಳಲೇಬೇಕು, ಇಲ್ಲ ಅಂದ್ರೆ ನೆಕ್ಸ್ಟ್ ಫೇಸ್ಗೆ ಅವ್ರು ಹೋಗೋದಿಲ್ಲ. ಸೊ ಅದೊಂದು ಟೆಸ್ಟಿಂಗ್ ಪೀರಿಯಡ್ ಇಂಥ ಕಂಪನಿ. ಅದಕ್ಕೂ ಟೆಸ್ಟಿಂಗ್ ಪೀರಿಯಡ್. ದೇವರು ಪರೀಕ್ಷೆ ಮಾಡ್ತಿದ್ದಾನೆ ಅಂತ ಅನ್ಕೊಳ್ತೀವಲ್ಲ ನಮ್ಗೆ ಕಷ್ಟಗಳು ಬಂದಾಗ, ಅದೇ ತರ ಸಂಸ್ಥೆಗಳು ಕೂಡ ಅವರ ಪರೀಕ್ಷೆ ಅದು. ಆ ಪರೀಕ್ಷೆಲಿ ಅವ್ರು ಪಾಸ್ ಆದ್ರೇನೆ ಅವ್ರು ನೆಕ್ಸ್ಟ್ ಲೀಗ್ ಹೋಗೋದು. ಆ ಕೊನೆಗೆ ಆ ಥರ ಫೇಸ್ ಮಾಡಿ ಸಂಸ್ಥೆಗಳು ಗಟ್ಟಿ ಆಗ್ತವೆ.